ಅವ್ರಿಗೆ ಕಾಲು ಹಿಡ್ಕೊಂಡು ನಾವು ಸಪೋರ್ಟ್ ಮಾಡ್ತೀವಿ ಎಲ್ಲರೂ. 2028ಕ್ಕೆ ಅಭ್ಯರ್ಥಿ ಆಗ್ತಾರೆ ಅಂತ ಹೇಳ್ತಾ ಇದ್ದೀರಿ. ಅವರು ಸ್ವಾರ್ಥಕ್ಕೆ ಅಭ್ಯರ್ಥಿ ಆದ್ರೆ ಇಲ್ಲಿ ಸ್ಥಳೀಯ ಮಟ್ಟದಲ್ಲಿ ಚುನಾವಣೆಗಳಿಗೆಲ್ಲ ಅವರು ಸಪೋರ್ಟ್ ಬೆಂಬಲ ಸೂಚಿಸಬೇಕಲ್ವಾ? ಕಾಂಗ್ರೆಸ್ ಮತ್ತು JDS ಇರುತ್ತೆ ಪೈ. ಆದ್ರೆ DK ಸಾಹೇಬ್ರು ಆಶೀರ್ವಾದ ಮಾಡಿದ್ರೆ, DK ಸಾಹೇಬ್ರು ವಿ ಮುನಿಯಪ್ಪ ಮಗನಿಗೆ ಆಶೀರ್ವಾದ ಮಾಡಿದ್ರೆ ಟಿಕೆಟ್. ಶಶಿಧರ್ ಮುನಿಯಪ್ಪನವರು ರೆಡಿ ಆಗಿದ್ದಾರೆ. ಸಿಂಗಲ್ ಒಂದು ಆರ್ಡರ್ ಮಾಡಿಸ್ಕೊಂಬರಕ್ ಆಗ್ತಾ ಇಲ್ಲ. ನೇರವಾಗಿ ಕಾಂಗ್ರೆಸ್ ಉಳಿಬೇಕಂತ ಏನಾನ ಇದ್ರೆ ನೇರವಾಗಿ ಬಂದು ನೀವು ಸ್ಟೇಟ್ಮೆಂಟ್ ಕೊಟ್ಟು ಯಾರಿಗೆ ತಾಲೂಕಿಗೆ ಯಾರು ಅಂತ ನಮ್ಮ DK ಸಾಹೇಬರು ಹೈಕಮಾಂಡ್ ಎಲ್ಲ ಹುಟ್ಟಿದಾಗ ಕಾಣಿಸಿದ್ದೆ ಶಶಿಧರ್ ಮುನಿಯಪ್ಪ ಅವರು. ಪುಟ್ಟಣ್ಣಿಗೆ ಆಗ್ಲಿ ಬಿ ಫಾರಂ, ಮುನಿಯಪ್ಪನ ಮಗ ಮನ್ಸು ಮಾಡಿದ್ದು ನಮ್ಮ ತಾಲೂಕಲ್ಲಿ ಬಿ ಫಾರಂ ಯಾರಿಗೂ ಬರೆಯೋಕೆ ಆಗೋದಿಲ್ಲ. ಚಿಕನ್ ವಿಜಯ್ ಅವರು ಮೊದಲನೇ ಬಾರಿ ಬಂದು ರಾಜುಗೌಡರಿಗೆ ಬೆಂಬಲ ಸೂಚಿಸಿದ್ರು. ಮತ್ತೆ ಕಳೆದ ಸಲ ನಾವು ನೋಡ್ದಂಗೆ DK ಶಿವಕುಮಾರ್ ಅವ್ರ ಹತ್ರ ನೀವೇ ಪುಟ್ಟಣ್ಣ ಅವರ ಜೊತೆಯಲ್ಲಿ ಹೋಗಿ ಕುಶಲೋಪರಿ ಎಲ್ಲ ಮಾಡ್ಕೊಂಡು ಬಂದಿರ್ತೀರಿ. ನೀವು ಯಾರ ಜೊತೆ ಇದ್ದೀರಿ ಸರ್ ಈಗ ಸಕ್ರಿಯ ರಾಜಕಾರಣದಲ್ಲಿ? ಇಂಡಿಪೆಂಡೆಂಟ್ ಹಾಕೊಂಡು ಮತ್ತೆ ನೀವು ಇನ್ನ 10 ವರ್ಷ ಹಿಂದಕ್ಕೆ ಹೋಗುತ್ತೆ ನೋಡಿ. ಶಶಿಧರ್ ಮುನಿಯಪ್ಪ ಅವರೇ ಬರ್ಬೋದು. ರಾಜೀವ್ ಗೌಡ್ರ ಏನ್ ತೊಳ್ಬಿಡ್ತಾರ? ಇದಕ್ಕಾಗೋ ಅವಮಾನ ಇಲ್ಲಿ. ಶಶಿಧರ್ ಮುನಿಯಪ್ಪನವ್ರ ಟಿಕೆಟ್ ಆದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಸಿ. ಮುನಿಯಪ್ಪನವ್ರಿಗೆ ಆರೋಗ್ಯ ಸಮಸ್ಯೆ ಆಗಿ ರಾಜಕೀಯಗಳು. ಪುಟ್ಟಣ್ಣವ್ರೇನು ದುಷ್ಟ್ರ ತಪ್ಪು ತೀರ್ಮಾನ ತಗೊಂಡಿದ್ದಕ್ಕೆ ನಮ್ಮ ತಾಲೂಕಿಗೆ ಬಂತು. ಎಲ್ಲೋ ಹೋಟ್ಲಲ್ಲಿ ಕುತ್ಕೊಂಡು ನೀವು ಯಾಕೆ ಮಾಡಕ್ ಹೋಗ್ತೀರಾ? ಇವರು ರಾಜೀವ್ ಗೌಡ್ರಿಗೆ ಏನೋ ಆಶೀರ್ವಾದ ಮಾಡ್ದಂಗೆ ಕಾಣಿಸ್ತಾ ಇದೆ. ಅವ್ರು ಸನ್ಯಾಸಿ ಏನಲ್ಲ ಅವ್ರು. ಸರ್, ಈಗ ಚಿಕನ್ ವಿಜಯ್ ಅವರು ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾರೆ. ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿ ರಾಜಕಾರಣದ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಅಟ್ ಪ್ರೆಸೆಂಟ್ ತಾವು 2023ರಲ್ಲಿ BJPಗೆ ಬೆಂಬಲ ಸೂಚಿಸಿದ್ರೆ ಈಗ ಯಾವ ಪಕ್ಷದಲ್ಲಿದ್ದೀರಿ ಸರ್? ನಮ್ಮ ತಾಲೂಕಿನಲ್ಲಿ ಕಾಂಗ್ರೆಸ್ ಮತ್ತು JDS ಇರುತ್ತೆ ಪೈಪೋಟಿ. 2023ರಲ್ಲಿ ಏನೋ ಸ್ವಲ್ಪ ಸ್ಥಳೀಯ ಮಟ್ಟದ ಪ್ರಾಬ್ಲಮ್ ಆಗಿ 3ನೇ ಸ್ಥಾನಕ್ಕೆ ಹೋಯ್ತು. ಆದರೆ ಈಗ 2028ಕ್ಕೆ ಕಾಂಗ್ರೆಸ್ ಅಲ್ಲಿ ಯಾರೇ ಅಭ್ಯರ್ಥಿ ಆಗಲಿ, JDS ಅಲ್ಲಿ ಯಾರೇ ಅಭ್ಯರ್ಥಿ ಆಗಲಿ ಅವ್ರಿಗೆ ಪೈಪೋಟಿ ಇರುತ್ತೆ. ಮತ್ತೆ ಇನ್ನೊಂದು ಹೇಳ್ತೀನಿ ನೋಡಿ, ಈಗ ನೀವು ನಮ್ಮ ತಾಲೂಕಲ್ಲಿ ಇಬ್ಬರು ಪೈಪೋಟಿ ಅಂತ ನೀವು ಹೇಳ್ತೀರಿ. ಯಾರಿಗೆ? ಕಾಂಗ್ರೆಸ್ ಟಿಕೆಟ್ಗೆ ಪೈಪೋಟಿ ಇಲ್ಲ. ಪೈಪೋಟಿ ಇರೋದು ಯಾರು ಪೈಪೋಟಿ ಕಾಂಗ್ರೆಸ್ ಟಿಕೆಟ್ ಕನ್ಫರ್ಮ್ ಆಗೋದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. 45 ಕಿಲೋಮೀಟರ್ ಈಚೆ ನಮ್ಮ ತಾಲೂಕನ್ನ ಗಮನಿಸ್ತಾ ಇದ್ದಾರೆ ಒಬ್ರು ನಾಯಕರು. ನಾಯಕರು ಹೇಳಕ್ಕಾಗೋದಿಲ್ಲ. ಅವ್ರಿಗೆ ಬಂದ್ರು ಇವರೆಲ್ಲ ಒಗ್ಗಟ್ಟೆ ಮಾಡೇಬೇಕಾಗುತ್ತೆ. ನಾನು 2022ರಲ್ಲಿ ನಾನು ಒಂದು ಮಾತು ಹೇಳಿದ್ದೆ, ವಿ ಮುನಿಯಪ್ಪ ಅವರು ಅವ್ರ ಮಗ ಅವ್ರ ಆಶೀರ್ವಾದ ಯಾರಿಗಿದ್ರೆ ಅವ್ರ ಟಿಕೆಟ್ ಅಂತ. ಅವ್ರ ಮಗ ಆಶೀರ್ವಾದ ರಾಜೀವ್ ಗೌಡ್ರು ಮಾಡಿದ್ರಾಗ. ಈಗ ಇನ್ನ ಅವ್ರು ಯಾರು ತೀರ್ಮಾನ ಮಾಡಿಲ್ಲ. ಅವರೇ ಬರ್ಬೋದು. ಶಶಿಧರ್ ಮುನಿಯಪ್ಪ ಅವರೇ ಬರ್ಬೋದು. ಅವರು ತಯಾರಿದ್ದಾರೆ. ಅವ್ರು ಸನ್ಯಾಸಿ ಏನಲ್ಲ. ಅವರು ರಾಜಕಾರಣಿ ಮಗ ರಾಜಕಾರಣಿ ಆಗ್ತಾ ಇದ್ದಾರೆ. ಅವರು ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅತಿ ಶೀಘ್ರದಲ್ಲಿ ಅವರು ಹೈಕಮಾಂಡ್ ಏನ್ ನಿರ್ಧಾರ ತಗೊಳ್ತೋ ಅದಕ್ಕೆ ಬರ್ತಾರೆ. ಅದಕ್ಕೆ ಬದ್ಧವಾಗಿ ಇವರಿಬ್ರು ಇರ್ತಾರ. ಇವರಿಬ್ರು ಈಗ ಶಶಿಧರ್ ಮುನಿಯಪ್ಪನವ್ರ ಬೆಂಬಲ ಇಬ್ರಿಗೂ ಬೇಕು. ಓಕೆ ಒಪ್ಪಣ್ಣ. ಶಶಿಧರ್ ಮುನಿಯಪ್ಪನವ್ರ ಟಿಕೆಟ್ ಆದ್ರೆ ಇವರಿಬ್ರು ಇರ್ತಾರ. ಇವರಿಬ್ರು ಸಪೋರ್ಟ್ ಮಾಡ್ತಾರ. ಬಹಿರಂಗವಾಗಿ ಹೇಳಿಕೆ ಕೊಡ್ಲಿ ಬಿಡಿ. ಬಹಿರಂಗವಾಗಿ ಈ ರಾಜೀವ್ ಗೌಡ್ರ ಆಗ್ಲಿ ಮತ್ತೆ ರಾಜೀವ್ ಗೌಡ್ರು ಪುಟ್ಟಣ್ಣವರಾಗ್ಲಿ ಇಬ್ರು ಬಹಿರಂಗವಾಗಿ ಹೇಳಿಕೆ ಕೊಡ್ಲಿ. ಯಾರು ಟಿಕೆಟ್ ಆದ್ರೆ ಅವ್ರು ನಾವು ಸಪೋರ್ಟ್ ಮಾಡ್ತಿದ್ದ ಕಾಂಗ್ರೆಸ್ ಗೆಲ್ಲುತ್ತಾರೆ. ನನಗೆ ರವಿಕುಮಾರ್ಗೆ ಪೈಪೋಟಿ ಅನ್ನೋದು ಅವ್ರು ನಮ್ಮ ಕಾಂಗ್ರೆಸ್ ಜೀವನದಲ್ಲಿ ಅವ್ರನ್ನ ಯಾಕೆ ಕರಿತೀರಿ ನೀವು? ಕಾಂಗ್ರೆಸ್ ಅಲ್ಲಿ ನೀವು ಫಸ್ಟ್ ಸರಿ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? 2 ಟೀಮು 4 ಟೀಮ್ ಮಾಡ್ಕೊಂಡಿದ್ದೀರಾ. ಈಗ ನೀವೇ ಒಂದು ನಿರ್ಧಾರಕ್ಕೆ ಬನ್ನಿ. ಯಾವ್ದಾರ ಒಂದು ದೇವಸ್ಥಾನಕ್ಕೆ ಬನ್ನಿ. 3 ಟರ್ಮ್ ನೀವು ಮಾತನಾಡ್ಕೊಂಡು ಒಂದು ಒಗ್ಗಟ್ಟಾಗಿ ಯಾರನ್ನಾಗ್ಲಿ ಕ್ಯಾಂಡಿಡೇಟ್ ಹಾಕಿ. ಇವ್ರು ಹೋಗೋದು, ಇವ್ರೊಬ್ರ ಹತ್ರ ಲೆಟರ್ ಮಾಡಿಸ್ಕೊಂಬರೋದು. ಸ್ಥಳೀಯ ಮಟ್ಟದಲ್ಲಿ ಯಾರಿಗೂ ಅಧಿಕಾರನೇ ಕೊಡೋಕ್ಕಾಗಿಲ್ಲ. ನಿಮ್ಮ ಜಗಲದಲ್ಲಿ ಯಾರಿಗೂ ಅಧಿಕಾರ ಕೊಡೋಕ್ಕಾಗಿಲ್ಲ. ರಾಜೀವ್ ಗೌಡ್ರು ಮಾಡಿಸ್ಕೊಂಬಂದ್ರೆ ಪುಟ್ಟಣ್ಣವ್ರು ತಡೆ ಹಿಡಿತಾರೆ. ಪುಟ್ಟಣ್ಣವ್ರು ಮಾಡಿಸ್ಕೊಂಬಂದ್ರೆ ರಾಜೀವ್ ಗೌಡ್ರು ತಡೆ ಹಿಡಿತಾರೆ. ಇವರಿಬ್ರು ಮಾಡಿಸ್ಕೊಂಬಂದ್ರೆ ಮೂರನವ್ರು ತಡೆ ಹಿಡಿತಾರೆ. ಅರ್ಥ ಆಯ್ತಾ? ನೀವು ನೇರವಾಗಿ ಕಾಂಗ್ರೆಸ್ ಉಳಿಬೇಕಂತ ಏನಾನ ಇದ್ರೆ ನೇರವಾಗಿ ಬಂದು ನೀವು ಸ್ಟೇಟ್ಮೆಂಟ್ ಕೊಡಿ. ಯಾರಿಗೆ ಅಭ್ಯರ್ಥಿ ಆಗಲಿ ನಾವು ಸಪೋರ್ಟ್ ಮಾಡ್ತೀನಿ ಅಂತ ರಾಜೀವ್ ಗೌಡ್ರು ಪುಟ್ಟಣ್ಣವರು ಮಾಡ್ಲಿ. ಅವಾಗ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ಇವರಿಬ್ಬರ ಮಧ್ಯೆನೆ ಪೈಪೋಟಿ ಅನ್ನೋದು ಸುಳ್ಳು. ಯಾರು? ರಾಜೀವ್ ಗೌಡ್ರು ಪುಟ್ಟಣ್ಣವ್ರಿಗೆ ಅವರಿಬ್ಬರಿಗೆ ಟಿಕೆಟ್ ಪೈಪೋಟಿ ಅನ್ನೋದು ಸುಳ್ಳು. ಶಶಿಧರ್ ಮುನಿಯಪ್ಪನವರು ರೆಡಿ ಆಗಿದ್ದಾರೆ. ಅವ್ರು ಒಂದು ಸೂಚನೆ ಕಾಯ್ತಾ ಇದ್ದಾರೆ. ಅವರು 100 ಜನ ಹೋಗಿ DK ಸಾಹೇಬ್ರ ಹತ್ರ, ಸಿದ್ದರಾಮಣ್ಣವ್ರ ಹತ್ರ ಶಶಿಧರ್ ಮುನಿಯಪ್ಪನವ್ರ ಬಗ್ಗೆ ಹೇಳಿದ್ರು ಅವ್ರದ್ದೇನು ಕಡಿಮೆ ಆಗಲ್ಲ. ಅರ್ಥ ಆಯ್ತಾ? 100% ಯಾರೇ ಅಭ್ಯರ್ಥಿ ಆಗ್ಲಿ, ಕಾಂಗ್ರೆಸ್ ಅಲ್ಲಿ ಒಬ್ರಾಗ್ಲಿ, ಇಂಡಿಪೆಂಡೆಂಟ್ ಅಲ್ಲಿ ಈ ಸರಿ ಯಾರೇನೇ ಅನ್ಕೊಡ್ಲಿ 10,000 ಓಟ್ ತೆಗಿಯೋಕ್ಕಾಗೋದಿಲ್ಲ. ಯಾರೇ ಆಗ್ಲಿ. ಪುಟ್ಟಣ್ಣವ್ರು ಲಾಸ್ಟ್ ಸರಿ ಚಾನ್ಸ್ ಇತ್ತು. ಪುಟ್ಟಣ್ಣವ್ರು ಪ್ರಯತ್ನ ಮಾಡ್ತಾ ಇದಾರೆ. ರಾಜೀವ್ ಗೌಡ್ರು ಪ್ರಯತ್ನ ಮಾಡ್ತಾ ಇದಾರೆ. ಮಾಡ್ಲಿ.
ಆದ್ರೆ ಇವರಿಬ್ಬರು ಜಗಳದಲ್ಲಿ ಮೂರನೇವ್ರ ಲಾಭ ಆದ್ರೆ ನೀವು ಸಪೋರ್ಟ್ ಮಾಡಬೇಕಾಗುತ್ತೆ. ಇಲ್ಲ ನೀವು ಇಂಡಿಪೆಂಡೆಂಟ್ ಹಾಕೊಂಡು ತಿರ್ಗಿ ಮತ್ತೆ ನೀವು ಇನ್ನ 10 ವರ್ಷ ಹಿಂದಕ್ಕೆ ಹೋಗುತ್ತೆ ನೋಡಿ. ನೀವು ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ತಗೊಂಡು ಶಶಿಧರ್ ಮುನಿಯಪ್ಪನವರು ವಿ ಮುನಿಯಪ್ಪನವ್ರ ಆಶೀರ್ವಾದ ಇದ್ರೆ ಮಾತ್ರ ಯಾರಿಗ ಆಶೀರ್ವಾದ ಇರುತ್ತೋ ಅವ್ರ ಟಿಕೆಟ್ ಆಗುತ್ತೆ. ಡಿ ಕೆ ಸಾಹೇಬ್ರ ಆಶೀರ್ವಾದನೂ ಬೇಕು. ಮೈನು ನಮ್ಮ ತಾಲೂಕಲ್ಲಿ ಹೈಕಮಾಂಡ್ ಕೇಳೋದೆ ವಿ ಮುನಿಯಪ್ಪ ಅವ್ರ ಮಾತು, ವಿ ಮುನಿಯಪ್ಪ ಅವ್ರ ಮಗನ ಮಾತು. ಅವ್ರಿಬ್ರು ಯಾರು ಹೇಳಿದ್ರೆ ಅವ್ರಿಗಾಗುತ್ತೆ. ಇದೇ ಪುಟ್ಟಣ್ಣವ್ರನ್ನ ನೇರವಾಗಿ ನೀವು ಹೇಳ್ಸಿ, ಯಾವ್ದು ಇಲ್ಲಿನಪ್ಪ ಶಶಿಧರ್ ಮುನಿಯಪ್ಪನವ್ರ ಟಿಕೆಟ್ ಆದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಸಿ. ಪುಟ್ಟಣ್ಣವ್ರಿಗೆ ಕಾಲು ಹಿಡ್ಕೊಂಡು ನಾವು ಸಪೋರ್ಟ್ ಮಾಡ್ತೀವಿ ಎಲ್ಲರೂ. ನೇರವಾಗಿ ಹೇಳ್ತಾ ಇದ್ದೀನಿ, ಪುಟ್ಟಣ್ಣವ್ರೆ ಹೇಳಿ, ನೀವು ಶಶಿಣ್ಣವ್ರಿಗೆ ಟಿಕೆಟ್ ಆದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಬಹಿರಂಗವಾಗಿ ಹೇಳ್ಬಿಡಿ, ಆಗೋಗುತ್ತೆ. ಇನ್ನೇನ್ ಬೇಕಾಗಿಲ್ಲ, ಅವೆರಡು ಮಾಡಿ ನೀವು ಸಾಕು. ಚಿಕನ್ ವಿಜಯ್ ಅವರು ಮೊದಲನೇ ಬಾರಿ ಬಂದು ರಾಜುಗೌಡರಿಗೆ ಬೆಂಬಲ ಸೂಚಿಸಿದ್ರು. ಮತ್ತೆ ಕಳೆದ ಸಲ ನಾವು ನೋಡ್ದಂಗೆ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ನೀವೇ ಪುಟ್ಟಣ್ಣವರ ಜೊತೆಯಲ್ಲಿ ಹೋಗಿ ಕುಶಲೋಪರಿ ಎಲ್ಲ ಮಾಡ್ಕೊಂಡು ಬಂದಿರ್ತೀರಿ. ನೀವು ಯಾರ ಜೊತೆ ಇದ್ದೀರಿ ಸರ್ ಈಗ ಸಕ್ರಿಯ ರಾಜಕಾರಣ? ನಮ್ಗೆ ನೋಡಿ ಸರ್, ನಮ್ಗೆ ವಿ ಮುನಿಯಪ್ಪನವ್ರ ಮಗ ಏನ್ ಸೂಚನೆ ಕೊಡ್ತಾರೋ ಅದಕ್ಕೆ ನಾವು ಬದ್ಧವಾಗಿದ್ದೀವಿ. ನಮ್ಮ ರಾಜಕೀಯಗಳು ನಮಗೆ ಈ ರಾಜಕೀಯದಲ್ಲಿ ಏನೋ ಒಂದಷ್ಟು ಇಷ್ಟು ನಾವು ಓಡಾಡಿದಿರೋದ್ರೆ ವಿ ಮುನಿಯಪ್ಪನವ್ರ ಮಗ, ವಿ ಮುನಿಯಪ್ಪನ ಆಶೀರ್ವಾದದಿಂದ. ಬೇರೆ ಇನ್ನ ನಮ್ಮ ತಾಲೂಕಿನಲ್ಲಿ ಯಾರು ನಮ್ಗೆ ಬೆಳೆಯಕ್ಕೆ ಅವಕಾಶ ಕೊಟ್ಟಿಲ್ಲ. ವಿ ಮುನಿಯಪ್ಪ ಮಗ ವಿ ಮುನಿಯಪ್ಪನ ಕೊಟ್ಟಿರ್ಬೋದು. ರಾಜೀವ್ ಗೌಡ್ರಿಗೂ ಶಶಿಧರ್ ಮುನಿಯಪ್ಪ ಅವ್ರಿಗೂ ಪುಟ್ಟಣ್ಣವ್ರಿಗಿನ್ನ ಸಂಬಂಧ ಜೋರಾಗೆ ಇದೆ, ಕಾಣಿಸ್ತಾ ಇಲ್ಲ ಅಷ್ಟೇ, ನಿಮ್ಗೆ ಗೊತ್ತಿಲ್ಲ. ಅವರು ಶಶಿಧರ್ ಮುನಿಯಪ್ಪನವರು ಯಾರಿಗ ಆಶೀರ್ವಾದ ಮಾಡ್ತಾರೋ ಇಲ್ಲ ಇವರಿಬ್ರು ಸರ್ ಅವ್ರಿಗೆ ಆಶೀರ್ವಾದ ಮಾಡ್ತಾರೋ ನೋಡ್ಬೇಕು, ಮನ್ಸು ಮಾಡ್ಬೇಕು. ನನಗೆ ನನ್ನ ಟಿಕೆಟ್ ಅಂತ ಯಾರು ಇದು ಮಾಡ್ಕೋಬೇಡ್ರಿ. ರಾಜೀವ್ ಗೌಡ್ರದೇನೆ ಹೆಚ್ಚು ಕಮ್ಮಿ ಆಗಿದೆ ಮನೆ, ಅದು ಹೈಕಮಾಂಡ್ ನೋಡ್ಕೊಳುತ್ತೆ. ಅವರು ಓಡಾಡ್ತಾ ಇದ್ದಾರೆ, ಓಡಾಡ್ಲಿ, ಕಾಂಗ್ರೆಸ್ ಪಾರ್ಟಿಗೋಸ್ಕರ ಓಡಾಡ್ಲಿ. ನಾನು ಹೇಳ್ತಾ ಇರೋದು ನಿಮ್ಗೆ ಗೊತ್ತಾ, ಅವರು ಶಶಿಧರ್ ಮುನಿಯಪ್ಪನವ್ರನ್ನ ವಿರೋಧ ಮಾಡ್ಕೊಳ್ತಾ ಇದಾರೆ ಅನ್ನೋದು ಸುಳ್ಳು. ಯಾವುದೇ ಕಾರಣಕ್ಕೂ ರಾಜೀವ್ ಗೌಡ್ರು ವಿರೋಧ ಮಾಡ್ಕೊಂಡಿಲ್ಲ, ಪುಟ್ಟಣ್ಣವರು ವಿರೋಧ ಮಾಡ್ಕೊಂಡಿಲ್ಲ. ಇವರಿಬ್ರು ತೀರ್ಮಾನ ಮಾಡಿ ನಾವು ಯಾರೇ ಕ್ಯಾಂಡಿಡೇಟ್ ಆದ್ರೂ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿಕೆ ಕೊಡ್ಬೋದಲ್ಲ. ಯಾರು ಹೇಳಿಕೆ ಕೊಡ್ತಾ ಇಲ್ಲ, ಎಲ್ಲ ಇಂಡಿಪೆಂಡೆಂಟ್ ರೆಡಿ ಆಗ್ತಾ ಇದ್ದಾರೆ. ಅರ್ಥ ಆಯ್ತಾ? ಯಾರಿಗೂ ಅವರು ಟಿಕೆಟ್ ಅವ್ರಿಗೆ ಕನ್ಫರ್ಮ್ ಇಲ್ಲ, ಬಾಯಿ ಮಾತಲ್ಲಿ ಹೇಳ್ಬೋದು, ಅವ್ರ ಟಿಕೆಟ್ ಅವ್ರಿಗೆ ಕನ್ಫರ್ಮ್ ಆಗ್ತಾ ಇಲ್ಲ ಯಾರಿಗೂ. ಯಾಕೆಂದ್ರೆ ಇದನ್ನ ಅಬ್ಸರ್ವ್ ಮಾಡ್ತಾರೆ ಒಬ್ರು, ನೋಡ್ತಾ ಇದಾರೆ ಯುವ ನಾಯಕರು ಏನ್ ಮಾಡ್ತಾ ಇದಾರೆ. ನಮ್ಮ ತಾಲೂಕನ್ನ ಬಿಡಕ್ ಅವ್ರು ರೆಡಿ ಇಲ್ಲ. ಏನೋ ಲಾಸ್ಟ್ ಟೈಮ್ 2023 ಅವ್ರು ಸ್ವಲ್ಪ ತಪ್ಪು ತೀರ್ಮಾನ ತಗೊಂಡಿದ್ದಕ್ಕೆ ನಮ್ಮ ತಾಲೂಕಿಗೆ ಬಂತು. ಇಲ್ಲ ಅಂದ್ರೆ ಮತ್ತೆ ಏನನ ಇಂಡಿಪೆಂಡೆಂಟು ಅದು ಇದು ಅಂತಂದ್ರೆ ಮತ್ತೆ 2028ಕ್ಕೆ ನಾವು ಬೇರೆಯವ್ರಿಗೆ ಅವಕಾಶ ಮಾಡ್ಕೊಡ್ಬೇಕಾಗುತ್ತೆ. BLA 1 ಯಾರ ತಗೊಂಡಿರ್ತಾರೋ ಅವ್ರಿಗೆ ಮುಂದಿನ ಎಲ್ಲಾ ಚುನಾವಣೆಗಳು ಜವಾಬ್ದಾರಿ ಸಿಗುತ್ತೆ ಅಂತ ಹೇಳ್ತಾ ಇರೋದ್ರ ಪ್ರಕಾರ ಅವ್ರಿಗೆ ಆಗುತ್ತಾ ಸರ್? ಅದು ಹೇಳಕ್ ಆಗೋದಿಲ್ಲ ಸರ್. ಹೈಕಮಾಂಡ್ ಅಂದ್ರೆ ಈಗ ಸಿದ್ದರಾಮಯ್ಯನವರು, ಡಿ ಕೆ ಸಾಹೇಬ್ ಅವ್ರ ಆಶೀರ್ವಾದ ಮಾಡಬೇಕು. ಇವರು ರಾಜೀವ್ ಗೌಡ್ರಿಗೆ ಏನೋ ಆಶೀರ್ವಾದ ಮಾಡ್ತಂಗೆ ಕಾಣಿಸ್ತಾ ಇದೆ. BLA 1 ಒಂದು ಫಸ್ಟ್ ಸ್ಟೆಪ್ ಇದು. ನಮ್ಮ 2028 ಚುನಾವಣೆಗೆ ಫಸ್ಟ್ ಸ್ಟೆಪ್ ಇದು. ಫಸ್ಟ್ ಸ್ಟೆಪ್ ಅಲ್ಲಿ ಅವ್ರ ಕೈಯಲ್ಲಿ ಹೋಗಿದೆ ಅಂದ್ಮೇಲೆ ನಮಗೂ ಯಾಕೋ ಅನುಮಾನ ಬರ್ತಾ ಇದೆ, ಏನೋ ಆಶೀರ್ವಾದ ಮಾಡಿರ್ಬೋದೇನೋ. ಸರ್, ಈಗ ಚಿಕನ್ ವಿಜಯ್ ಅವರು ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾರೆ, ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿ ರಾಜಕಾರಣದ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಅಟ್ ಪ್ರೆಸೆಂಟ್ ತಾವು 2023ರಲ್ಲಿ ಬಿಜೆಪಿಗೆ ಬೆಂಬಲ ಸೂಚಿಸಿದ್ರೆ ಈಗ ಯಾವ ಪಕ್ಷದಲ್ಲಿದ್ದೀರಿ ಸರ್? ನಾವು ಕಾಂಗ್ರೆಸ್ ಅಲ್ಲಿ ಇದೇ ರಾಜೀವ್ ಗೌಡ್ರ ಆಫೀಸ್ ಬಂದು ನಮ್ಗೆ ಸೇರ್ಪಡೆ ಮಾಡ್ಕೊಂಡಿದ್ದೀವಿ. ಈಗ ಮಾವಿನ ಹಣ್ಣು ಕೊಡ್ತಾ ಇದ್ರೆ ಅನುದಾನ ತಗೊಂಬಂದಿಲ್ಲ ಅಂತ ಹೇಳ್ತಾರಲ್ಲ, ಪುಟ್ಟಣ್ಣವರು ಹೈಕಮಾಂಡ್ ಅಲ್ಲ, ಫಸ್ಟ್ ನಮ್ಮ ತಾಲೂಕಿನಲ್ಲಿ ಕ್ಲೀನಾಗಿ ಎಲ್ಲಾ ಸಾರ್ವಜನಿಕರಿಗೂ ಅವ್ರು ಕರೋನಾ ಟೈಮಲ್ಲಿ ಏನು ಹೆಲ್ಪ್ ಮಾಡಿದ್ರು. ಮತ್ತೆ ಮಾವಿನ ಹಣ್ಣು ಅಲ್ಲೆಲ್ಲ ಕೊಡೋದಲ್ಲ, ಅವ್ರು ಯಾರು ಬಂದು ಹೈಕಮಾಂಡ್ ಅವ್ರು ಇಲ್ಲಿ ಓಟ್ ಹಾಕಲ್ಲ. ಇಲ್ಲಿ ಸಾರ್ವಜನಿಕವಾಗಿ ಬಡವ್ರ ಬಗ್ಗೆ ಮಾಡ್ಲಿ, ಬಡವ್ರ ಬಗ್ಗೆ ಮಾಡಿಬಿಟ್ಟು ಅವ್ರಿಗನ್ಸ್ಲಿ. ಅರ್ಥ ಆಯ್ತಾ? ಯಾವುದೋ ಹೈಕಮಾಂಡ್ ನಾಯಕರು ಕೊಟ್ಬಿಟ್ರೆ ನನಗೆ ಟಿಕೆಟ್ ಆಗುತ್ತೆ ಅನ್ನೋದು ಅದು ಭ್ರಮೆ. ಆದ್ರೆ ಡಿ ಕೆ ಸಾಹೇಬ್ರು ಆಶೀರ್ವಾದ ಮಾಡ್ಬೇಕು. ಡಿ ಕೆ ಸಾಹೇಬ್ರು ವಿ ಮುನಿಯಪ್ಪ ಮಗನ ಆಶೀರ್ವಾದ ಮಾಡಿದ್ರೆ ಟಿಕೆಟ್. ನಾನು 2022ರಲ್ಲಿ ಒಂದೇ ಮಾತು ಹೇಳಿದ್ದು, ಇವಾಗ ಒಂದೇ ಮಾತು ಹೇಳ್ತಾ ಇದ್ದು, ವಿ ಮುನಿಯಪ್ಪನ ಮಗ ಮನಸ್ಸು ಮಾಡ್ದಿದ್ದು ಈ ನಮ್ಮ ತಾಲೂಕಲ್ಲಿ ಬಿ ಫಾರಂ ಯಾರಿಗೂ ಬರೆಯೋಕ್ಕಾಗೋದು. ಅವರು ಸ್ವಾರ್ಥಕ್ಕೆ ಅಭ್ಯರ್ಥಿ ಆದ್ರೆ ಇಲ್ಲಿ ಸ್ಥಳೀಯ ಮಟ್ಟದಲ್ಲಿ ಚುನಾವಣೆಗಳಿಗೆಲ್ಲ ಅವರು ಸಪೋರ್ಟ್ ಬೆಂಬಲ ಸೂಚಿಸಬೇಕಲ್ವಾ ಸರ್? 2025ರಲ್ಲಿ 26 ಜನವರಿಯಲ್ಲಿ ರಾಜೀವ್ ಗೌಡ್ರ ಇನ್ಸಿಡೆಂಟ್ ಆಯ್ತು, ಸಸ್ಪೆಂಡ್ ಮಾಡಿದ್ರು. ಆ ಸಸ್ಪೆಂಡ್ ಆದಾಗ ತಾಲೂಕಿಗೆ ಯಾರು ಅಂತ ನಮ್ಮ ಡಿ ಕೆ ಸಾಹೇಬರು ಹೈಕಮಾಂಡ್ ಎಲ್ಲ ಹುಟ್ಟಿದಾಗ ಕಾಣಿಸಿದ್ದೆ ಶಶಿಧರ್ ಮುನಿಯಪ್ಪ ಅವರು. ಅವ್ರಿಗೇನೋ ಸೂಚನೆ ಕೊಟ್ಟಿದ್ದಾರೆ ಅನ್ಸುತ್ತೆ. ಅವರು ದೂರದಿಂದ ಅವರೆಲ್ಲ ಅಬ್ಸರ್ವ್ ಮಾಡಿ ಎಲ್ಲ ರೆಡಿ ಮಾಡಿದ್ದಾರೆ. ಅವರು ಏನೇನು ಬೇಕು ಚುನಾವಣೆ ಎಲ್ಲ ರೆಡಿ ಮಾಡಿದ್ದಾರೆ. ನಾನು ಹೇಳ್ತಾ ಇರೋದಿಷ್ಟೇ, ಪುಟ್ಟಣ್ಣಿಗೆ ಆಗ್ಲಿ ಬಿಫಾರಂ ನಮ್ದು ಅಭ್ಯಂತರ ಇಲ್ಲ.
ರಾಜೀವ್ ಗೌಡ್ರಿಗೆ ಆಗ್ಲಿ ನಮ್ದು ಅಭ್ಯಂತರ ಇಲ್ಲ, ಮಾಡ್ತೀವಿ ನಾವು. ಶಶಿಧರ್ ಮುನಿಯಪ್ಪನಿಗೆ ಆಗ್ಲಿ ನಮ್ದು ಅಭ್ಯಂತರ ಇಲ್ಲ. ಇವ್ರು ಮೂವರು ಇವ್ರು ಶಶಿಧರ್ ಮುನಿಯಪ್ಪನವ್ರು ಬೇಕು ಅಂತಾನೆ ಕುತ್ಕೊಂಡಿಲ್ಲ ಅವರು. ಅವರು ರಾಜಕಾರಣಕ್ಕೆ ಬರ್ತೀರಾ ಅಂದ್ರೆ ನಾನು ಸನ್ಯಾಸಿ ಅಲ್ಲ ಅಂತ ಆನ್ಸರ್ ಕೊಡ್ತಾರೆ ಅವ್ರು. ಅರ್ಥ ಮಾಡ್ಕೊಂಡು ರಾಜಕಾರಣ ಬರ್ತಾರ ಅವರು. ಇವರಿಬ್ರು ಬಹಿರಂಗವಾಗಿ ಹೇಳಿಕೆ ಕೊಡ್ಲಿ ಬಿಡಿ, ಇಲ್ಲಪ್ಪ ನಮ್ಗೆ ಯಾರಿಗೆ ಕೊಡ್ಲಿ ಕಾಂಗ್ರೆಸ್ ಅಲ್ಲಿ ನಾವು ಸಪೋರ್ಟ್ ಮಾಡ್ತೀವಿ. ಅರ್ಥ ಆಯ್ತಾ? ಯಾರು ಒಂದು ಸಿಂಗಲ್ ಒಂದು ಆರ್ಡರ್ ಮಾಡಿಸ್ಕೊಂಬರಕ್ ಆಗ್ತಾ ಇಲ್ಲ, ಏನೋ ಕಾರ್ಯಕರ್ತರಿಗೆ ಯಾರಿಗೂ ಅಧಿಕಾರ ಕೊಟ್ಟಿಲ್ಲ. ಯಾವ್ದು ಟಿಕೆಟ್ ಅಂತ 3 ವರ್ಷ ಆಯ್ತು. 3 ವರ್ಷದಿಂದ ವಿ ಮುನಿಯಪ್ಪನವ್ರು ಗಟ್ಟಿ ಆಗಿದ್ದಿದ್ರೆ ನಮ್ಮ ತಾಲೂಕಿಗೆ ಇಂಥ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಅಧಿಕಾರ ಕೊಡ್ತಾ ಇದ್ರು. ಆದ್ರೆ ಆ ವಿ ಮುನಿಯಪ್ಪನವ್ರಿಗೆ ಆರೋಗ್ಯ ಸಮಸ್ಯೆ ಆಗಿ ನಮ್ಮ ತಾಲೂಕಿಗೆ ದುರ್ಗತಿ. ಕಾರಣ ಗೌರ್ಮೆಂಟ್ ಬಂದ್ರು ಅಭಿವೃದ್ಧಿ ಆಗ್ತದೆ. ಆದ್ರೆ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಸಾಹೇಬರು ಅನುದಾನ ಕೊಟ್ಟಿದ್ದಾರೆ, ನಮ್ಮ ತಾಲೂಕಿಗೆ ಪಕ್ಷಾತೀತವಾಗಿ ಕೊಟ್ಟಿದ್ದಾರೆ. ಇವ್ರು ನಮ್ಮ ಕಾಂಗ್ರೆಸ್ನವ್ರು ಏನ್ ಮಾಡ್ತಾ ಇದಾರೆ, ಕಾರ್ಯಕರ್ತರಿಗೆ ಒಂದು ಅಧಿಕಾರ ಕೊಡಕ್ ಆಗ್ತಾ ಇಲ್ಲ ಇವ್ರ ಕೈಯಲ್ಲಿ. ಯಾಕೆ? ಅವ್ರವ್ರೇ ಜಗಳ ಮಾಡ್ಕೊಂಡು ಅವ್ರವ್ರೇ ಇದು ಮಾಡ್ಕೊಂಡಿದ್ರೆ ಮೊನ್ನೆ ಕಾರ್ಯಕ್ರಮಕ್ಕೆ KPCCಗೆ ಒಗ್ಗಟ್ಟಾಗಿ ಮಾಡ್ಲಿ. ಎಲ್ಲೋ ಹೋಟ್ಲಲ್ಲಿ ಕುತ್ಕೊಂಡು ನೀನು ಯಾಕೆ ಮಾಡಕ್ ಹೋಗ್ತೀರಾ? ಕಾಂಗ್ರೆಸ್ ಆಫೀಸಲ್ಲಿ ಮಾಡಿ, ಎಲ್ಲ ಜೊತೆಗೂಡ್ರಿ. ಇವತ್ತು ಜೊತೆಗೂಡ್ತೀವಿ, ಇನ್ಯಾವಾಗ ಸರ್ ಜೊತೆಗೂಡೋದು ನೀವೆಲ್ಲ? ರಾಜೀವ್ ಗೌಡ್ರು ಏನು ತೊಳ್ಬಿಡ್ತಾರ? ಇದು ಪುಟ್ಟಣ್ಣವ್ರೇನು ದುಷ್ಟ್ರ? ಎಲ್ಲ ಅವ್ರವ್ರು ಚೆನ್ನಾಗೇ ಇದ್ದಾರೆ, ಕಾರ್ಯಕರ್ತರು ಗೊಂದಲಕ್ಕೆ ಇಡಾಡ್ತಾರೆ. ಏನಾಗ್ತೈತೆ ನಮ್ಮ ತಾಲೂಕಲ್ಲಿ? ಕಾಂಗ್ರೆಸ್ ಆಫೀಸು ಅಂತ ಅಭಿರಾಮಯ್ಯ ಅವರು ಕುಟುಂಬದವರು ಕೊಡುಗೆ ಕೊಟ್ಟು ಕಾಂಗ್ರೆಸ್ ಆಫೀಸ್ ಇತ್ಕೊಂಡು ನಾವು ಎಲ್ಲೆಲ್ಲೋ ನಾವು ಇದನ್ನ ಪೂರ್ವ ಸಭೆ ಮಾಡಿದ್ರೆ ಕಾಂಗ್ರೆಸ್ ನಮಗೆ ಇಷ್ಟು ಇದಕ್ಕಾಗೋ ಅವಮಾನ ಇನ್ನೆಲ್ಲಿ